ಇತ್ತೀಚಿನ ನನ್ನೊಂದು ಅನುಭವದೊಂದಿಗೆ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೇನೆ. ಒಂದು ಹೈಸ್ಕೂಲಿಗೆ ಹೋಗಿದ್ದೆ. ಹೈಸ್ಕೂಲಲ್ಲಿ 10ನೇ ಕ್ಲಾಸಿನ ರಿಸಲ್ಟ್ ಇಂಪ್ರೂವ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದೊಂದೇ ಟೀಚರ್ ಹತ್ರ ಕರೆದು ನಿಮ್ಮ ಸಬ್ಜೆಕ್ಟಲ್ಲಿ ಪಾಸ್ ಆಗುದೇ ಇಲ್ಲ ಅಂತ ಹೇಳುವಂಥ ಹುಡುಗನ ಹೆಸರು ಹೇಳಿ ಅಂತೇಳಿ ಹೇಳಿ ಬರ್ಕೊಳ್ತಾ ಇದ್ದೆ. 6 ಸಬ್ಜೆಕ್ಟ್ ಅವರಲ್ಲಿ ಒಂದು ಹೆಸರು ಕಾಮನ್ ಇತ್ತು. ಆ ಹುಡುಗನನ್ನ ನಾನು ನೋಡ್ಬೋದಾ ಅಂತ ಹೇಳಿದೆ. ಸರಿ ಅಂತೇಳಿ ಅವನನ್ನು ಕರೆದ್ರು. ಚೆನ್ನಾಗಿದ್ದ. ನಾನು ಅವನಿಗೆ ನನ್ನ ಟೇಬಲ್ ಮೇಲೆ ಒಂದು ಪೇಪರ್ ಇತ್ತು, ಇದ್ರದ್ದು ಹೆಡ್ಡಿಂಗ್ ಓದಪ್ಪ ಅಂತ ಹೇಳಿದೆ. ಅವನ ತಕ್ಷಣ ಉದಯವಾಣಿ ಅಂತ ಓದ್ದ. ನಾನು ಅವನಿಗೆ ವಿಜಯ ಕರ್ನಾಟಕ ತೋರಿಸಿದ್ದೆ. ನನಗೆ ಬಹಳ ಆಶ್ಚರ್ಯ ಆಯ್ತು. ಮತ್ತೆ ಒಂದು ಅಕ್ಷರನಾದ್ರೂ ಗುರುತಿಸು ಮರೆ, ಇಡೀ ಪದ ಏನಾದ್ರೂ ತಪ್ಪಾಗಿದ್ರೆ ತೊಂದರೆ ಇಲ್ಲ, ಒಂದು ಅಕ್ಷರನಾದ್ರೂ ಸರಿಯಾಗಿ ಹೇಳು ಅಂತ ಹೇಳಿದೆ. ಆಮೇಲೆ ಅವನು ಕ ಅಂತ ಗುರುತಿಸ್ದ. ವಿಜಯ ಕರ್ನಾಟಕದಲ್ಲಿ 2 ಕಡೆ ಕ ಇತ್ತು, ಅದನ್ನು ಗುರುತಿಸ್ದ. ನಾನು ಅವನಿಗೆ ಹೇಳಿದೆ, ಪುಣ್ಯಾತ್ಮ, ಒಂದು ಅಕ್ಷರ ಬರುತ್ತೆ ನಿಂಗೆ, ಇನ್ನೊಂದು 48 ಕಲ್ತ್ರೆ ಕನ್ನಡ ಬರುತ್ತೆ ಅಂತೇಳಿ. 10ನೇ ಕ್ಲಾಸಿಗೆ ಬಂದಿದ್ದಾನೆ. ವಿಜಯ ಕರ್ನಾಟಕ ಓದೋದಕ್ಕೆ ಕಷ್ಟಪಡ್ತಾ ಇದ್ದಾನೆ. ಆ ಹುಡುಗನ ಆ ತಪ್ಪಿನಲ್ಲಿ ನಮ್ಮೆಲ್ಲರ ಪಾತ್ರ ಎಷ್ಟು ಅಂಥೇಳಿ ನನಗೆ ಒಂದ್ಸಲ ಅನ್ನಿಸ್ತು. ನಾನು ಎಲ್ಲೋ ಒಂದು ಕಡೆ ಆ ತಪ್ಪಿನ ಭಾಗಿ. 10 ವರ್ಷ ಶಾಲೆಗೆ ಬಂದ ಹುಡುಗನಿಗೆ ಇಷ್ಟನ್ನು ಓದಕ್ಕೆ ಆಗ್ತಾ ಇಲ್ಲ ಅಂದರೆ ಏನೋ ದೊಡ್ಡ ಕೊರತೆ ನಮ್ಮಲ್ಲಿ ಇದೆ ಅನ್ನೋದನ್ನು ನಾನು ಅಂದ್ಕೊಳ್ತಾ ಇದ್ದೆ. ಹೋಪ್ಫುಲಿ ಇವತ್ತಿನ ಇದು ಕೇಳಿದ ಮೇಲೆ ಅವನಿನ್ನೂ ದೊಡ್ಡ ಮನುಷ್ಯ ಆಗ್ತಾನೆ ಅಂಥೇಳಿ ನನಗೆ ಅನ್ನಿಸ್ತು. ಯಾಕಂದ್ರೆ ಇತ್ತೀಚೆಗೆ ನಾನು ಆ ಶಾಲೆಗೆ ಹೋದಾಗ ಆ ಹುಡುಗ ಶಾಲೆ ಬಿಟ್ಟಾಗಿತ್ತು. 10ನೇ ಕ್ಲಾಸ್ ಪರೀಕ್ಷೆ ಕಟ್ಟಿದ್ದ, ಆದರೆ ಅವನು ಶಾಲೆಗೆ ಬರ್ತಾ ಇಲ್ಲ ಸರ್ ಅಂತೇಳಿ ಹೇಳಿದರು. ಸೊ ಅವನಿಗೆ ಎಷ್ಟು ತೊಂದರೆಗಳು ಆಗ್ತಾ ಇರ್ಬೋದು ಕ್ಲಾಸ್ ಒಳಗಡೆ ಅಂಥೇಳಿ ನಾನು ಅವನ ಜಾಗದಲ್ಲಿ ಕೂತು ನೋಡಿದರೆ ಇವತ್ತಿನ ಪಾಠ ಕೇಳಿದ ಮೇಲಂತೂ. ಸೊ ಆಲ್ಟರ್ನೇಟ್ ಸ್ಕಿಲ್ಸ್ ಅವನಲ್ಲಿ ತುಂಬ ಜಾಸ್ತಿ ಇತ್ತು. ಅವನು ಟೀಚರ್ಸ್ ಹೇಳ್ತಾ ಇದ್ರು, ಅವನಿಗಾಗಲೇ ಕೆಲವು ಗಾಡಿಗಳಲ್ಲಿ ತರಕಾರಿ ಮಾರೋದಕ್ಕೆ ಅದಕ್ಕೆಲ್ಲ ಹೋಗ್ತಾನೆ. ಅಲ್ಲೆಲ್ಲ ಅವ್ನು ಯಾವುದೇ ತಪ್ಪು ಮಾಡಲ್ಲ. 100 ರೂಪಾಯಿ ತರಕಾರಿ ತಗೊಂಡ್ರೆ 100 ರೂಪಾಯಿನೇ ತಗೊಳ್ತಾನೆ. ಅವನಲ್ಲಿ ವಿಜಯ ಕರ್ನಾಟಕನ ಉದಯವಾಣಿನ ಓದದೇ ಇದ್ರು ಹಿ ವಿಲ್ ಬಿ ಏಬಲ್ ಟು ಸರ್ವೈವ್ ಅಂತೇಳಿ. ಸೊ ಇವತ್ತಿನ ಮಾತುಗಳನ್ನು ಕೇಳಿದ ಮೇಲೆ ನನಗೆ ಒಂದು ಸ್ವಲ್ಪ ಅವನ ಬಗ್ಗೆ ಒಂದು ಸ್ವಲ್ಪ ಆಶಾವಾದನೂ ಮೂಡಿದೆ. ಸೊ ನಮ್ಮ ತರಗತಿ ಕೋಣೆಯಲ್ಲಿ ಈ ಥರ ಮಕ್ಕಳಿದ್ದಾರೆ ಅಂತಾದರೆ ನಾವು ಏನು ಮಾಡಬೇಕು ಅಂತೇಳಿ. ಇದು ಡಾಕ್ಟರ್ ಸುಕುಮಾರ್ ಗೌಡ್ರ ಮಗು ಮನೆಯಿಂದ ಶಾಲೆಗೆ ಪುಸ್ತಕದ ಒಂದು ಪುಟ. ಇದು ಒಂದು ಮಗು ಒಂದು ಮನೇಲಿರುತ್ತೆ. ಅಲ್ಲಿ ಅಪ್ಪ ಇರ್ತಾರೆ, ಅಮ್ಮ ಇರ್ತಾರೆ, ಅಣ್ಣ ಇರ್ತಾರೆ, ಅಕ್ಕ ಇರ್ತಾರೆ, ಒಂದು ಸಣ್ಣ ವಾತಾವರಣ. ಅಲ್ಲಿಂದ ಶಾಲೆಗೆ ದೊಡ್ಡದೊಂದು ಸಾಮಾಜಿಕ ಸಂಸ್ಥೆಗೆ ಅದು ಬರುವಾಗ ಆ ಮಗುವಿನಲ್ಲಿ ಒಂದು ಟ್ರಾಮಾ ಉಂಟಾಗುತ್ತೆ. ಟ್ರಾಮಾ ಅಂತ ನೀವು ಕೇಳಿರ್ಬೇಕು ಪದ, ಎಮರ್ಜೆನ್ಸಿ ಆ್ಯಂಡ್ ಟ್ರಾಮಾ. ಸೊ ಆ ಥರದ ಟ್ರಾಮಾ ಕೆಲವು ಮಕ್ಕಳು ಬಹಳ ಬೇಗ ಆ ಟ್ರಾಮಾದಿಂದ ವಾಪಸ್ ಬರ್ತಾರೆ, ಅಪಘಾತ ವಲಯದಿಂದ ಬಹಳ ಬೇಗ ಸರಿ ಹೋಗ್ತಾರೆ. ಇನ್ನು ಕೆಲವರಿಗೆ ಅದು ಸ್ವಲ್ಪ ಡಿಲೇ ಇರುತ್ತೆ. 10ನೇ ಕ್ಲಾಸಲ್ಲಿದ್ದಾನೆ, ಆದರೂ ಶಾಲೆ ಬಸ್ ಬಂದ ಕೂಡಲೇ ಹೊಟ್ಟೆ ನೋವು ಬರುತ್ತೆ ಅಂತಂದರೆ ಹಿ ಹಸ್ ನಾಟ್ ಕಮ್ ಔಟ್ ಆಫ್ ದ ಟ್ರಾಮಾ. ಆ ಟ್ರಾಮಾದಿಂದ ಅವನು ಹೊರಗೆ ಬಂದಿಲ್ಲ, ಆ ಥರದ್ದು ಕಷ್ಟಪಡ್ತಾ ಇದ್ದಾನೆ ಅಂಥೇಳಿ. ಸೊ ಇದು 1ನೇ ಕ್ಲಾಸಲ್ಲಿ 2ನೇ ಕ್ಲಾಸಲ್ಲಿ ಹೆಚ್ಚಾಗಿರ್ಬೋದು. ಸೊ ನನಗೆ ಒಂದು ಅನಿಸಿಕೆ, ಒಂದು ಮಗುವಿನ ಜೂನ್ 1ನೇ ತಾರೀಕಿನ ವಿಡಿಯೋ ತೆಗಿಬೇಕು. ಅವನು ಶಾಲೆಗೆ ಫಸ್ಟ್ ಬರೋ ದಿನ ಅವನು ಹೆಂಗೆ ಅಮ್ಮನ ಸೆರಗಿಟ್ಕೊಂಡಿದ್ದಾನೆ, ಬಿಡೋದಿಲ್ಲ, ಕ್ಲಾಸಲ್ಲಿ ಕೂತ್ಕೋಬೇಕು ಅಂದಾಗ ಅಳ್ತಾನೆ. ನಾವು ಟೀಚರ್ ಆಗಿ ಹೇಳ್ತೀವಿ, ನೀವು ಹೆಡ್ ಮಾಸ್ಟರ್ ರೂಮಲ್ಲಿ ಕೂತಿರಿ, ತುಂಬ ಹತ್ರ ಕರ್ಕೊಂಡೋಗ್ಬಿಡಿ, ಮತ್ತೆ ನಾಳೆ ನೋಡಿದ್ರಾಯ್ತು ಅಂಥೇಳಿ. ಸೊ ಈ ಥರದ್ದೊಂದು ಟ್ರಾಮಾದಲ್ಲಿ ಆ ಮಗು ಇರುತ್ತೆ. ಆ ಟ್ರಾಮಾ ಅವನಿಗೆ 10ನೇ ಕ್ಲಾಸಿಗೆ ಬಂದಮೇಲೆ ಅದೇ ವಿಡಿಯೋ ತೋರಿಸ್ಬೇಕು. ನೀನು ಮೊದಲನೇ ದಿನ ಶಾಲೆ ಬರ್ಬೇಕಾದ್ರೆ ಏನೆಲ್ಲ ಮಾಡಿದ್ದಿ ಮರೆ ಅಂಥೇಳಿ. ಆಗೊಂಥರ ಮಗುವಿಗೆ, ಆ ಮಗು ಮನೆಯಿಂದ ಶಾಲೆಗೆ ಆ ಟ್ರಾನ್ಸ್ಫಾರ್ಮೇಷನನ್ನು ಪೂರ್ತಿ ರೀತಿಯಲ್ಲಿ ಹೇಳ್ಬೋದೇನೋ ಅಂಥೇಳಿ. ಸೊ ಅದಕ್ಕೆ ಕಂಪನಿ ಮ್ಯಾನೇಜರ್ ಹೇಳ್ತಾರಂತೆ, ಎಂಥ ಯುವಕರಪ್ಪ, ಸರಿಯಾಗಿ ಮಾತನಾಡಲು ಬರೋದಿಲ್ಲ, ಏನು ಕಲ್ತಿದ್ದಾರೋ ಈ ಯೂನಿವರ್ಸಿಟಿಯಲ್ಲಿ ಅಂಥೇಳಿ. ಸೊ ಲೀವ್ ಲೆಟ್ರ್ ಬರೆಯಪ್ಪ ಅಂತ ಜಸ್ಟ್ ಕೆಲಸಕ್ಕೆ ಬಂದವನಿಗೆ ಐ ಆಮ್ ಇನ್ ದ ವೆಲ್, ಹೋಪ್ ಯು ಆರ್ ಆಲ್ಸೋ ಇನ್ ದ ವೆಲ್ ಅಂತೇಳೆಲ್ಲ ಬರೀತಾರಲ್ಲ. ಸೊ ಈ ಥರ ಬರೆದಾಗ ನಾವು ಏನು ಮಾಡ್ತೀವಿ, ಆ ಯೂನಿವರ್ಸಿಟಿಯವ್ರಿಗೆ ಬೈತೀವಿ, ಎಂಥ ಯೂನಿವರ್ಸಿಟಿಲಿ ಮಾಡಿದ್ರು ಅಂತ. ಯೂನಿವರ್ಸಿಟಿ ಲೆಕ್ಚರ್ ಕೇಳಿದರೆ ಎಂಥ ಮದಡರಿವರು, ಖಾಲಿ ಬುರುಡೆಯವರನ್ನು ಇಲ್ಲಿಗೆ ಕಳಿಸ್ಲೇಬಾರದಿತ್ತು ಅಂತ. ಸೊ ಖಾಲಿ ಬುರುಡೆಯವ್ರನ್ನ ನಮ್ಮ ಯೂನಿವರ್ಸಿಟಿಗೆ ಕಳಿಸಿದ್ದಾರೆ, ನಾವೇನು ಮಾಡೋಣ ಅಂಥೇಳಿ ಯೂನಿವರ್ಸಿಟಿ ಲೆಕ್ಚರರ್ ಹೇಳ್ತಾರಂತ. ಹೈಸ್ಕೂಲ್ ಟೀಚರ್, ಏನು ದಡ್ಡತನ, ದಪ್ಪ ತಲೆಯ ಹುಡುಗ ನೀವನು, ಪ್ರೈಮರಿ ಶಾಲೆಯದ್ದೇ ತಪ್ಪು ಅಂತ. ನಮ್ಮ ಕೆಲವು ಹೈಸ್ಕೂಲ್ ಮಾಸ್ಟರ್ಗಳು ಹೇಳ್ತಾರೆ, ಊಟ ಮಾಡಕ್ಕೆ ಬರುತ್ತೆ ಸರ್ ಮಧ್ಯಾಹ್ನದ್ದು, ಅಟೆಂಡೆನ್ಸಲ್ಲಿ ಹೆಸರು ಹೇಳಿದರೆ ಎಸ್ ಸರ್ ಅಂತ ಹೇಳ್ತಾರೆ. ಅದೆರಡೇ ಪ್ರೈಮರಿ ಅವ್ರು ಕಳಿಸಿದ್ದು, ಉಳಿದಿದ್ದೆಲ್ಲ ನಾವೇ ಕಳಿಸೋದು ಅಂಥೇಳಿ ಅವ್ರು ಹೇಳ್ತಾರೆ. ಸೊ ಪ್ರೈಮರಿ ಸ್ಕೂಲ್ ಟೀಚರ್ ಏನು ಹೇಳ್ತಾರೆ, ಕಿಂಡರ್ ಗಾರ್ಡನ್ ಮಣ್ಣ ಮುದ್ದೆ, ಏನು ಕಲ್ತಿದ್ದಾನೋ ಆ KG ಶಾಲೆಯಲ್ಲಿ. ಸೊ ನಮ್ಗೆ ಯಾರಿಗಾರು ಬೈಯಕ್ಕೆ ಬೇಕಲ್ಲ ಒಬ್ಬರು. ಸೊ ಅಂಗನವಾಡಿ ಟೀಚರಿಗೆ ನಾವು ಬೈದ್ಬಿಡೋದು, ಎಂಥ ಅಂಗನವಾಡಿ 3 ವರ್ಷ ಹೋಗ್ತಾರೆ, ಇಲ್ಲಿ ಬರುವಾಗ ಏನೂ ಬರಲ್ಲ ಅಂಥೇಳಿ. ಅಂಗನವಾಡಿ ಟೀಚರ್ ಏನು ಹೇಳ್ತಾರೆ,
ಈ ರೀತಿಯ ಮಗುವನ್ನು ನಾನೆಂದೂ ಕಂಡಿಲ್ಲ, ಎಂಥವಳಪ್ಪ ಇವಳನ್ನು ಹಡೆದವಳು ಅಂಥೇಳಿ. ಸೊ ಅವಳು ಅಮ್ಮನಿಗೆ ಬೈದ್ಬಿಡೋದು. ಅಮ್ಮ ಸುಮ್ಮನಿರ್ತಾಳ. ಅಮ್ಮ ಹೇಳ್ತಾಳೆ, ನಾನೇನು ಮಾಡಲಿ, ಅವನ ಅಪ್ಪನ ಮನೆ ಮಂದಿ ಎಲ್ಲ ಇರುವುದೇ ಹೀಗೆ ಅಂತೇಳಿ. ಸೊ ಕಡೆಯದಾಗಿ ಅಪ್ಪನ ಜೀನ್ಸ್ ತನಕ ನಾವು ಪಾಸಿಂಗ್ ದ ಬಕ್ಕನ್ನು ಮಾಡ್ತಾ ಹೋಗ್ತೀವಿ ಅಂತೇಳಿ. ಸೊ ಒಂದು ಮಗು ಕಲಿತಿಲ್ಲ, ಯೂನಿವರ್ಸಿಟಿಲೇನೋ ತಪ್ಪಾಗಿದೆ ಅಂದರೆ ಅಪ್ಪನ ಜೀನ್ಸ್ವರೆಗೂ ಈ ವಿಷಯಗಳು ಈ ಥರ ಪಾಸಿಂಗ್ ದ ಬಕ್ ರೂಪದಲ್ಲಿ ಬರ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಫೌಂಡೇಶನಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂಥೇಳಿ ನಿಮ್ಗೆ ಗೊತ್ತಾಗುತ್ತೆ ಅಂದ್ಕೊಂಡು. ಸೊ ಈ ಬಕ್ಕನ್ನೆಲ್ಲೋ ಒಂದು ಕಡೆ ತಡಿಬೇಕು. ಸೊ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಹೇಳ್ತಾ ಇದೆ 2ನೇ ಕ್ಲಾಸಲ್ಲೇ ಮುಗಿಸ್ಬೇಡ, ಅದ್ರ ಹಿಂದ್ಗಡೆ ಇರೋರು ಯಾರಿಗೂ ಬೈಯಂಗಿಲ್ಲ. 2ನೇ ಕ್ಲಾಸನ್ನು ಮುಗಿಸಿ ಹೊರಗೆ ಬರುವ ಪ್ರತಿ ಮಗು ಓದುತ್ತೆ, ಬರೆಯುತ್ತೆ, ಸ್ವಲ್ಪ ಲೆಕ್ಕಾಚಾರ ಕಲಿಯುತ್ತೆ, ಇದನ್ನು ನಾವು ಮಾಡ್ತೀವಿ ಅಂತೇಳಿ ಹೇಳುವಂಥದ್ದೇ ನ್ಯೂ ಎಜುಕೇಷನ್ ಪಾಲಿಸಿ. ಬೈ 2026 ಎವ್ರಿ ಚೈಲ್ಡ್ ಆಫ್ ಇಂಡಿಯಾ who is coming out of class 2 will have some basics that are foundational literacy and numeracy. ಭಾಷಾ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನವನ್ನು ಹೊಂದಿರುತ್ತೆ ಅನ್ನೋದನ್ನು ಮಾಡಬೇಕು ಅಂತೇಳಿ. ಸೊ ಅದಕ್ಕೆ ಇದನ್ನು ನಿಪುಣ್ ಭಾರತ್ ಮೆಷಿನ್ ಅಂತ ಹೇಳಿದರು. ಈ ಮಿಷನ್ಗಳ ಬಗ್ಗೆ ಬಹಳ ಒಂದು ಖುಷಿ ಆಗುತ್ತೆ. ಸ್ವಚ್ಛ ಭಾರತ್ ಮೆಷಿನ್ ಇದೆ, ಅದರಿಂದ ಏನಾಗುತ್ತೆ, ನಮ್ಮನೆ ಹತ್ರ ಒಂದು ಗಾಡಿ ಬರುತ್ತೆ, ಅದರಲ್ಲಿ ಒಂದು ಹಾಡು ಹಾಕಿರ್ತಾರೆ, ಕಸ ಇಲ್ಲೇ ಹಾಕಿ ಕಸ ಇಲ್ಲೇ ಹಾಕಿ ಅಂತೇಳಿ. ಸೊ ಒಂದು 2-3 ಜನಕ್ಕೆ ಹಾಕಿ ಬಟ್ಟೆ ಹಾಕ್ಕೊಂಡು ಬರ್ತಾರೆ. ಸೊ ಈ ನಿಪುಣ್ ಭಾರತ್ ಮೆಷಿನಿಗೆ ಯಾರೆಲ್ಲ ಇರ್ತಾರೆ ಅಂತಂದರೆ ನಾವೇ ಇಷ್ಟು ಜನ ಇರ್ತೀವಿ. ಇನ್ನು ಹೊಸದಾಗಿ ಯಾರನ್ನೋ ಖಾಕಿ ಬಟ್ಟೆ ಹಾಕಿ ನಮ್ಮ ಜೊತೆ ಕಳಿಸ್ಲಿಕ್ಕಿಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಸೊ ನಮಗೆ ಒಂದೆರಡಾದರೂ ಅಸಿಸ್ಟೆನ್ಸ್ ಬೇಕು ಅನ್ನೋದು ಈ ಪಾಠ ಕೇಳುವಾಗ ನನಗನ್ಸಿದ್ದು. ಒಂದು NEP-ನಲ್ಲೇ ಹೇಳಿದಾಗೆ ಸೋಷಿಯಲ್ ವರ್ಕರ್ ಹೂ ಇಸ್ ಟ್ರೈನ್ಡ್ ಸೋಷಿಯಲ್ ವರ್ಕರ್, ಇವರನ್ನ ಶಾಲೆಗೆ ಒಬ್ಬರನ್ನು ಕೊಡಬೇಕು ಅಂತ. ಯಾವುದೋ ಒಂದು ಮಗು ಶಾಲೆಯಿಂದ ಹೊರಗೆ ಉಳಿತಾ ಇದೆ, ಯಾವುದೋ ಒಂದು ಮಗುವಿಗೆ ಸ್ವಲ್ಪ ಸಮಸ್ಯೆಗಳಿದೆ, ಅಂಥ ಮಗುವನ್ನು ಶಾಲೆಗೆ ಕರ್ಕೊಂಬರೋದಕ್ಕೆ ಹೋಗೋದಕ್ಕೆ ಅದಕ್ಕೆ ಒಬ್ಬ ಸೋಷಿಯಲ್ ವರ್ಕರ್ ಇರಬೇಕು. ಆಗ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನನ್ನು ನೋಡೋ ಅಂಥದ್ದಕ್ಕೆ ಒಂದು ಶಾಲೆ ಹೆಡ್ ಮೇಡಮ್ಮೇ ಹೋಗಿ ಕೂತ್ಕೊಂಡ್ಬಿಟ್ರೆ ಶಾಲೆಗೆ ಬಂದು 32 ಮಕ್ಕಳಿಗೆ ಏನಾಯಿತೋ, ಶಾಲೆಗೆ ಬರದೇ ಇರೋ ಒಂದು ಮಗುನ ಹುಡ್ಕೊಂಬರೋದ್ರಲ್ಲಿ ಎಷ್ಟು ಟೈಮ್ ವೇಸ್ಟ್ ಆಯಿತೋ, ಈ ಅಂಶಗಳನ್ನು ಗಮನಿಸಿದ್ರೆ ಟ್ರೈನ್ಡ್ ಸೋಷಿಯಲ್ ವರ್ಕರ್ ಇದೊಂದು ಪೋಸ್ಟನ್ನು NEP ಪ್ರಪೋಸ್ ಮಾಡುತ್ತೆ. ಎರಡನೇದು ಪ್ರಪೋಸ್ ಮಾಡುತ್ತೆ ಕೌನ್ಸಿಲರ್ಸ್. ಸೊ ಇಲ್ಲಿಗ ತುಂಬ ವಿಷಯಗಳನ್ನು ಹೇಳಿದರು. LD ಸ್ಪೆಸಿಫಿಕ್ ಲರ್ನಿಂಗ್ ಡಿಸಾರ್ಡರ್ಸ್, ನಾನು ಇಷ್ಟು ದಿನವೂ ಡಿಸೇಬಿಲಿಟಿ ಹೇಳ್ತಾ ಇದ್ದೆ ಈಗ. ಸೊ ಡಿಸಾರ್ಡರ್ಸನ್ನು ಸರಿ ಮಾಡುವುದಕ್ಕೆ ನಾವು ವಿ ಆರ್ ಆಲ್ ಪ್ರೊಫೆಷ್ನಲ್ಸ್, ವಿ ಆರ್ ಸಪೋಸ್ ಟು ನೋ ದಟ್. ಬಟ್ ಒಂದು ಹಂತ ನಮ್ಮ ಕೈ ಮೀರ್ತಾ ಇದೆ, ನಮ್ಮ ಕೈಲಿ ಆಗ್ತಾ ಇಲ್ಲ ಅಂದಾಗ ನಾವು ಅವ್ರ ಹತ್ರ ಕರ್ಕೊಂಡು ಹೋಗಬೇಕು. ಆ ಥರದ ಒಂದು ಕೌನ್ಸಿಲರ್ಸ್ಗಳು ಅಥವಾ ಗುರುತಿಸುವಿಕೆಯ ಸಮಸ್ಯೆ. ಅವರೇ ಹೇಳಿದಾಗೆ ಅವನು ನಿಜವಾಗ್ಲೂ ಸೋಮಾರಿ ಇರ್ಬೋದು, ಹಾಗಾಗಿ ಅವ್ನು ಕಲಿದೇ ಇರ್ಬೋದು, ಅಥವಾ ಅವ್ನು ನಿಜವಾಗ್ಲೂ ಲರ್ನಿಂಗ್ ಡಿಸೆಬಿಲಿಟಿ ಇರ್ಬೋದು, ನಮಗೆ ಅದು ಅರ್ಥ ಆಗದೆ ಇರ್ಬೋದು. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಹೇಗೆ ಆ ಮಗುವಿನಲ್ಲಿ, ಇದನ್ನು ನೋಡೋದಕ್ಕೆ ಒಂದು ಕೌನ್ಸಿಲರ್ಸ್ಗಳು ನಮ್ಮ ಶಾಲೆಗೆ ಬೇಕು. ಈ ಥರದ 2 ಪ್ರಪೋಸಲನ್ನು NEP ನಮ್ಮ ಮುಂದೆ ಇಡುತ್ತೆ. ಪ್ರತಿ ಶಾಲೆಗೆ ಈ ಥರದ ಪ್ರೊಫೆಷ್ನಲ್ಸ್ಗಳ ಸಹಾಯ ಬೇಕು ಅಂತ ಹೇಳುವಂಥದ್ದು. ಸೊ ಹೀಗೆ ನಾವು ನೋಡೋಕ್ಕೆ ಹೋದಾಗ 3 ಗೋಲ್ಗಳನ್ನು ಪ್ರಮುಖವಾಗಿ NEP-ನಲ್ಲಿ ನಾವು ಹೇಳ್ತೀವಿ. ಮೊದಲನೇದು ಹೆಲ್ತ್ ಆ್ಯಂಡ್ ಹೈಜೀನ್. ಕರೋನಾ ಮತ್ತು NEP ಒಟ್ಟೊಟ್ಟಿಗೆ ಬಂತು. ಎರಡರಲ್ಲೂ ಮೊದಲನೇ ಗೋಲ್ ಇದೇ ಆಗಿತ್ತು, ಹೆಲ್ತ್ ಆ್ಯಂಡ್ ಹೈಜೀನ್. ಸೊ ನನಗೆ ಆಶ್ಚರ್ಯ ಆಗೋದು, ದೊಡ್ಡ ತಲೆಗಳು ಚೆನ್ನಾಗಿ ಯೋಚಿಸ್ತವೆ ಹಾಗಾಗಿ ಅದು ಬಂತು, ಅಥವಾ ಕರೋನಾ ಬಂದಿದ್ರಿಂದ ಏನಾದ್ರು 3ನೇ ಗೋಲನ್ನು 1ನೇ ಗೋಲ್ ಮಾಡಿದ್ರು ಅಂತೇಳಿ. ಸೊ ಕರೋನಾ ಬರೋಕ್ಕಿಂತ ಮುಂಚೆನೂ ಡ್ರಾಫ್ಟ್ ಬಂದಿದ್ರಿಂದ ಮೊದಲನೇ ಗೋಲು ಹೆಲ್ತ್ ಆ್ಯಂಡ್ ಹೈಜೀನ್, ನಮ್ಮ ಆರೋಗ್ಯ, ನಮ್ಮ ಒಂದು ಸ್ವಚ್ಛತೆ, ಈ ಪರಿಸರವನ್ನು ನಾವು ಪ್ರಮುಖವಾಗಿ ನೋಡ್ಕೋಬೇಕು ಅಂತ ಹೇಳುವಂಥದ್ದು. ಎರಡನೇದು ಎಫೆಕ್ಟಿವ್ ಕಮ್ಯುನಿಕೇಟರ್. ಎರಡನೇ ಗೋಲು ಎಫೆಕ್ಟಿವ್ ಕಮ್ಯುನಿಕೇಟರ್, ಹಿ ಕಮ್ಯುನಿಕೇಟ್ಸ್ ವೆಲ್ ಅಂಥೇಳಿ. ಸೊ ಇಲ್ಲಿ ತನಕ ನಾವು ಜಗಳ ಮಾಡ್ತಾನೆ ಇದ್ವಿ, ಇಂಗ್ಲೀಷ್ ಮೀಡಿಯಮ್ ಶಾಲೆ ಯಾಕೆ, ಕನ್ನಡ ಮೀಡಿಯಮ್ ಶಾಲೆ ಯಾಕೆ, ಅಥವಾ 3 ಭಾಷೆ ನಮ್ಗೆ ಮಾತ್ರ ಯಾಕೆ, ನಾರ್ತ್ ಇಂಡಿಯಾದವ್ರು 2 ಭಾಷೆ ಕಲಿತಾರಲ್ಲ ಅಂತ. CBSE 10ನೇ ಕ್ಲಾಸಲ್ಲಿ 2 ಲ್ಯಾಂಗ್ವೇಜ್ ಇದೆ, ನಮ್ಮ ಸ್ಟೇಟ್ ಸಿಲೆಬಸಲ್ಲಿ 3 ಯಾಕೆ, ಮಕ್ಕಳಿಗೆ ಅಷ್ಟು ಟೆನ್ಷನ್ ಯಾಕೆ ಜಾಸ್ತಿ ಮಾಡ್ತೀರಾ? ಈ ಥರದ್ದೊಂದು ಭಾಷೆಯ ಮೇಲಿನ ಜಗಳಗಳೇ ತುಂಬ ದೊಡ್ಡದಾಗಿ ಬರ್ತಾ ಇತ್ತು. ಈಗ ಎಫೆಕ್ಟಿವ್ ಕಮ್ಯುನಿಕೇಟರ್ ಅಂದರೆ one child can learn 5 languages if the appropriate atmosphere is created. They are able to learn ಅಂತೇಳಿ ಹೇಳುವಂಥದ್ದನ್ನು NEP ಹೇಳುತ್ತೆ. ಸೊ ನಮ್ಮ ಮನೆಯಲ್ಲಿ ಕೊಂಕಣಿ ಮಾತಾಡ್ತಾ ಇರುವಂಥ ನಮ್ಮ ಮಗು ಹೊರಗಡೆ ಶಾಲೆಗೆ ಹೋದ ಕೂಡಲೇ ಕನ್ನಡ ಮಾತಾಡ್ತಾರೆ, ಅಥವಾ ತುಳು ಮಾತನಾಡುವ ವಾತಾವರಣ ಇದ್ದರೆ ಅಲ್ಲಿ ತುಳುವನ್ನು ಕಲಿತಾರೆ. ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಹೋದರೆ ಇಂಗ್ಲೀಷ್ ಕಲಿತಾರೆ.
ತುಂಬ ನಮ್ಮ ಮನೇಲಿ ಟಿ ವಿ ಆನ್ ಮಾಡೇ ಇದ್ರೆ ಹಿಂದಿನೂ ಚೆನ್ನಾಗಿ ಕಲ್ತು ಬಿಡ್ತಾರೆ. ಹೀಗೆ 5 ಭಾಷೆಯನ್ನು ಮಗು ಕಲಿಯಬಲ್ಲದು. ಸೊ ಆ ಸಿಂಟ್ಯಾಕ್ಸು, ಲ್ಯಾಂಗ್ವೇಜು ಅದ್ರ ಬಗ್ಗೆ ಈಗ ತಾನೇ ಹೇಳಿದರು. ನಮ್ಗೆಲ್ರಿಗೂ ಈಗ ಗೊತ್ತಾಗಿರ್ಬೋದು, ಸ್ಪೀಚ್ ಬೇರೆ, ಲ್ಯಾಂಗ್ವೇಜ್ ಬೇರೆ ಅಂತೇಳಿ. ಸೊ ಈ ಥರದ ಭಾಷೆಯ ಕಲಿಯುವಿಕೆ, ಪ್ರತಿ ಭಾಷೆಯ ಸಿಂಟ್ಯಾಕ್ಸು, ಕನ್ನಡದವ್ರ ಹತ್ರ ಮಾತಾಡುವಾಗ ಕನ್ನಡದ ವ್ಯಾಕರಣನೇ ಬರುತ್ತೆ, ಇಂಗ್ಲೀಷ್ ಅವ್ರ ಹತ್ರ ಮಾತಾಡುವಾಗ ಇಂಗ್ಲೀಷ್ನ ವ್ಯಾಕರಣವನ್ನು, ಇಂಗ್ಲೀಷ್ನ ವೊಕ್ಯಾಬ್ಯುಲರಿಯನ್ನು ಆ ಮಗು ತಗೊಳುತ್ತೆ. ಸೊ ಈ ಥರದ ಸಾಧ್ಯತೆಗಳಿದೆ. ಈ ಎಲ್ಲ ಸಾಧ್ಯತೆಗಳನ್ನು ಬಳಸ್ಕೊಂಡು ನಮ್ಮ ತರಗತಿ ಕೋಣೆಯ ಮಗುವನ್ನು ಎಫೆಕ್ಟಿವ್ ಕಮ್ಯುನಿಕೇಟರ್ ಆಗಿ ನಾವು ಡೆವಲಪ್ ಮಾಡ್ತೀವಿ ಅಂತೇಳಿ. 3ನೇ ಗೋಲು, ಇಟ್ ಈಸ್ ಅಬೌಟ್ ಇನ್ವಾಲ್ವ್ಡ್ ಲರ್ನರ್ಸ್. ಸೊ ಒಂದು ಮೀನು ಹಿಡಿಯೋದು ಹೇಳ್ಕೊಟ್ರೆ ಒಂದಿನದ ಊಟಕ್ಕೆ, ಒಂದು ಮೀನನ್ನು ಕೊಟ್ರೆ ಒಂದು ದಿನದ ಊಟಕ್ಕಾಗತ್ತೆ. ಮೀನು ಹಿಡಿಯೋದು ಹೇಗೆ ಅಂತ ಹೇಳಿಕೊಟ್ರೆ ಜೀವನ ಪರ್ಯಂತ ಆತ ಜೀವನವನ್ನು ನಡೆಸಬಲ್ಲ ಅಂಥೇಳಿ. ಸೊ ಹಾಗಾಗಿ ಅವನನ್ನು ಕಲಿಯುವುದು ಹೇಗೆ ಅಂತ ಹೇಳ್ಕೊಡುವ ಪ್ರಕ್ರಿಯೆಯನ್ನು ನಾವು ಮಾಡಬೇಕಾಗುತ್ತೆ. ಕಲಿಕೆ ಒಂದು ಸಂತಸದಾಯಕ ಪ್ರಕ್ರಿಯೆ. ನೀವು ಮೊದಲನೇ ದಿನ ಚಹಾ ಮಾಡೋ ಕಲಿತಾಗ ಪ್ರತಿಯೊಬ್ಬರು ಅದನ್ನು ಎಂಜಾಯ್ ಮಾಡಿದ್ದೀರ. ಸೊ ಪೈಥಾಗರಸ್ ಥಿಯರಮ್ ಮೊದಲನೇ ದಿನ ಕಲಿಯುವಾಗ ಯಾಕೆ ಅವನು ಅಷ್ಟು ಎಂಜಾಯ್ ಮಾಡ್ತಾ ಇಲ್ಲ? ಇದನ್ನು ನಾವು ಆ ಪ್ರಶ್ನೆನ ಇಟ್ಕೊಂಡ್ರೆ ಕಲಿಕೆಯನ್ನು ತುಂಬ ನೀರಸ ಮಾಡ್ತಾ ಇದ್ದೀವಿ. ಕಲಿಕೆ ಒಂದು ಅವ್ರು ಹೇಳಿದಾಗೆ ಪೆನ್ ಆ್ಯಂಡ್ ಪೇಪರ್, ಪೆನ್ಸಿಲ್, ಅದಕ್ಕೆ ಸೀಮಿತಗೊಳಿಸ್ತಾ ಇರೋದ್ರಿಂದ ಆ ಕಲಿಕೆ ಒಂದು ಒತ್ತಡ ಅಂಥೇಳಿ ಆಗ್ತಾ ಇದೆ. ನಾನು 10ನೇ ಕ್ಲಾಸಿನ ಪಾಠ ಮಾಡುವಾಗ ಒಂದು ಮಾತು ಹೇಳೋದಿದೆ, ಇದೊಂದು ವರ್ಷ ಮಗ ಚೆನ್ನಾಗಿ ಓದು, ಮುಂದಿನ ವರ್ಷದಿಂದ ನಿನ್ನ ಜೀವನ ಪೂರ್ತಿ ಒಳ್ಳೇದಾಗುತ್ತೆ. ಸೆಕೆಂಡ್ PUC ಲೆಕ್ಚರರು ಅದನ್ನೇ ಹೇಳ್ತಾರೆ, ಇದೊಂದು ವರ್ಷ ನೀವು ಕಷ್ಟಪಡ್ರಿ, ಆಮೇಲೆ ನಿಮ್ಮ ಜೀವನದಲ್ಲಿ ಬಹಳ ಒಳ್ಳೇದಾಗುತ್ತೆ. ಡಿಗ್ರಿ ಫೈನಲ್ ಇಯರಲ್ಲೂ ಮೇಷ್ಟ್ರು ಅದನ್ನೇ ಹೇಳ್ತಾರೆ. ಸೊ ನಾವು ಕಷ್ಟಪಟ್ಟು ಕಲಿಯೋದನ್ನೇ ಹೇಳ್ತಾ ಬಂದಿದ್ದೀವಿ, ಯಾವಾಗಲೂ ನಾವು ಇಷ್ಟಪಟ್ಟು ಕಲಿಯೋದನ್ನು ಹೇಳಲೇ ಇಲ್ಲ. ಕಲಿಯುವುದು ಒಂದು ಇಷ್ಟಪಡುವ ಪ್ರಕ್ರಿಯೆ. ಸೊ ಇದನ್ನು ನಾವು ಇನ್ವಾಲ್ವ್ಡ್ ಲರ್ನರ್ಸ್ ಆಗಿ ನಾವು ಅವರನ್ನು, ನೀನೇನೋ ಒಂದು ಕಲ್ತ್ಯಾ, ಅದನ್ನು ಎಂಜಾಯ್ ಮಾಡು, ಅದನ್ನು ಕೂಡಲೇ ಸೆಲೆಬ್ರೇಟ್ ಮಾಡು, ನಾನು ಇವತ್ತು ಕಲಿತೆ ಅಂತ ಹೇಳುವಂಥ ಸಂಭ್ರಮವನ್ನು ಮನೆ ಮಾಡುವಂತೆ ಮಾಡು. ಸೊ ಪೈಥಾಗರಸ್ ಥಿಯರಮ್ ಕಲಿತಾಗಲೂ ಅವನಿಗೆ ಅಷ್ಟೇ ಖುಷಿ ಆಗಬೇಕು. ಲೋಹ ಮತ್ತು ಅಲೋಹಗಳ ನಡುವಿನ ವ್ಯತ್ಯಾಸ ಗೊತ್ತಾದಾಗಲೂ ಅವನಿಗೆ ಅಷ್ಟೇ ಖುಷಿ ಆಗಬೇಕು. ಈ ಥರದ ಇನ್ವಾಲ್ವ್ಡ್ ಲರ್ನರ್ಸನ್ನು ನಮ್ಮ ತರಗತಿ ಕೋಣೆಯಲ್ಲಿ ಸೆಟ್ ಮಾಡಬೇಕು. ನಾವು ಆ ಲರ್ನಿಂಗ್ ಬಗ್ಗೆ ಅವರಿಗೆ ಆ ಥರದ ಒಂದು ಒಲವು ಬರುವಂತೆ ನಾವು ಮಾಡಬೇಕು. ಇದು ಶಿಕ್ಷಕರಾಗಿ ನಮ್ಗೆ ತುಂಬ ಮಹತ್ವದ್ದು ಅಂಥೇಳಿ ನನಗನ್ಸುತ್ತೆ. ಈ ದೃಷ್ಟಿಕೋನದಲ್ಲಿ ನಾನು ನಮಗೆಲ್ಲ ಟೀಚರ್ಗಳಿಗಿರುವಂಥ ಅಟಾನಮಿಯನ್ನು ನಾವೆಲ್ಲರೂ ಗೌರವಿಸಬೇಕು ಅಂಥೇಳಿ. ಪ್ರತಿಯೊಬ್ಬರಿಗೂ ಅಟಾನಮಿ ಇದೆ. ನಿಮ್ಮ 40 ನಿಮಿಷದ ತರಗತಿ ಕೋಣೆ ಅದು ನಿಮ್ಗೆ ಮಾತ್ರ ಇರುವಂಥ ಸ್ವಾತಂತ್ರ್ಯ. ಬೇರೆಯವ್ರು ನಾವೆಲ್ಲರೂ ಹೊರಗಡೆಯಿಂದ ಮಾತಾಡ್ತೀವಿ. ನಾನು ಎಜುಕೇಷನ್ ಆಫೀಸರ್ ಆಗಿ ಬೇರೆ ಮಾತಾಡ್ತೀನಿ, ಎಜುಕೇಷನ್ ಮಿನಿಸ್ಟ್ರ್ ಇನ್ನೇನೋ ಹೇಳ್ತಾರೆ, ಯಾರ್ಯಾರು ಏನೇನೋ ಹೇಳ್ತಾರೆ. ಆದರೆ ಆ 40 ನಿಮಿಷ ಮಗು ಮತ್ತು ನೀವು ಮಾತ್ರ ಇರ್ತೀರ. ಸೊ ನಿಮಗೆ ಗೊತ್ತಿರುವಂಥ ಎಲ್ಲ ಅಂಶಗಳನ್ನು ಅಲ್ಲಿ ನೀವು ವಿನಿಮಯ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇದೆ. ಆ ಅಟಾನಮಿಯನ್ನು ಈವರೆಗೂ ನಾವು ಯಾರು ಅದನ್ನು ತೆಗಿಲಿಲ್ಲ, ಅಥವಾ ಈ ಅಟಾನಮಿಯನ್ನು ನೀವು ಸಂಪೂರ್ಣವಾಗಿ ಬಳಸ್ಕೊಳ್ಳಿ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ದು ಯಾವುದೇ ಮೀಡಿಯಮ್ ಶಾಲೆ ಇರ್ಬೋದು, ನಮ್ದು ಯಾವುದೇ ಬಗೆಯ ಮ್ಯಾನೇಜ್ಮೆಂಟ್ ಇರ್ಬೋದು, ಆದರೆ ಆ 40 ನಿಮಿಷ ನಮಗಿರುವಂಥ ಅಟಾನಮಿಯನ್ನು ನಾವು ಗೌರವಿಸಬೇಕು. ನಮಗೆ ಈ ಥರದ್ದೊಂದು ಸ್ವಾತಂತ್ರ್ಯ ಇದೆ. ಆ 40 ನಿಮಿಷ ಅದನ್ನು ನಾನು ಅಚ್ಚುಕಟ್ಟಾಗಿ ನಿರ್ವಹಿಸುವುದು ಹೇಗೆ, ಇದ್ರ ಬಗ್ಗೆ ನಮ್ಮಲ್ಲಿ ನಮ್ಮದೇ ಆದಂಥ ಕಾನ್ಸೆಪ್ಟ್ಗಳಿರಬೇಕು. ಸೊ ಈ ಅಟಾನಮಿಯನ್ನು ಗೌರವಿಸ್ತಾ ಇದನ್ನು ನಾನು ಫೋಕಸ್ ಅಂತೇಳಿ ಅಂದ್ಕೊಳ್ತೀನಿ. ನಾನು ಆ 40 ನಿಮಿಷಕ್ಕೆ ನಾನೇ ನಾಯಕ. ಆ 40 ನಿಮಿಷ ಏನೆಲ್ಲ ಕಲಿಸ್ಬೇಕು ಅಂತಿದ್ದೀನಿ ಅದನ್ನು ನಾನು ಸೀಕ್ವೆನ್ಸಿಂಗ್ ಮಾಡಿಕೊಂಡು ಹೇಗೆಲ್ಲ ಚೆನ್ನಾಗಿ ಕಲಿಸ್ತೀನಿ, ಈ ಥರದ ಅಂಶಗಳತ್ತ ನಾನು ಗಮನಿಸ್ತೀನಿ ಅಂತ. ಜೂನ್ 1ನೇ ತಾರೀಕು ಮಾಡೋ ಪಾಠಕ್ಕೂ ಜನವರಿ 1ನೇ ತಾರೀಕು ಮಾಡೋ ಪಾಠಕ್ಕೂ ಏನು ವ್ಯತ್ಯಾಸ ಅಂತ ಕೇಳ್ತಾರೆ. ಜೂನ್ 1ನೇ ತಾರೀಕು ಪ್ರತಿ ಕಣ್ಣುಗಳನ್ನು ನೋಡಿ ನಿನ್ಗೆ ಗೊತ್ತಾಗ್ಲಿಲ್ವಾ, ನಾನು ಇನ್ನೊಂದು ಸಲ ಹೇಳ್ತೀನಿ, ಈ ಥರ ಹೇಳ್ತಾರೆ. ಜನವರಿ 1ಕ್ಕೆ ಏನು ಮಾಡ್ತೀವಿ ಅಂದರೆ ಯಾವ ಕಣ್ಣು ಹೊಳಿತಾ ಇದೆಯೋ ಅದನ್ನೇ ನೋಡಿ ಗೊತ್ತಾಯ್ತಲ್ಲ ಅಂತೇಳಿ ಸಿಲೆಬಸ್ ಮುಗಿಸ್ಬೇಕಾಗಿದೆ. ಸೊ ಜೂನ್ 1ಕ್ಕೂ ಜನವರಿ 1ಕ್ಕೂ ವ್ಯತ್ಯಾಸ ಏನು ಅಂದರೆ, ನಾವು ಕಣ್ಣುಗಳನ್ನು ನೋಡಿ ನಮ್ಮ ತರಗತಿಯನ್ನು ನಾವೇ ವಿಶ್ಲೇಷಣೆ ಮಾಡ್ತಾ ಇದ್ವಿ. ಮೊದಲನೇ ದಿನ ನಮ್ಮಲ್ಲಿ ಯಾವ ಕಣ್ಣು ಹೊಳಿದೇ ಇದ್ದರೂ ನಾವಲ್ಲಿ ಪಾಸ್ ಮಾಡ್ತಾ ಇದ್ವಿ, ಆ ಮಗು ಹತ್ರ ಹೋಗಿ ಏನು ಕಷ್ಟ ಆಗ್ತಾ ಇದೆ ಅಂತ ನೋಡ್ತಾ ಇದ್ವಿ. ಜನವರಿ 1ಕ್ಕೆ ನಮ್ಮ ತರಗತಿಯಲ್ಲಿ ಹೊಳೆಯುವ ಕಣ್ಣುಗಳನ್ನು ಮಾತ್ರ ನೋಡಿ ನಾವು ಭಾಳ ಬೇಗ ಸಿಲೆಬಸ್ಸನ್ನು ಕವರ್ ಮಾಡಿಬಿಡ್ತಾ ಇದ್ದೀವಿ. ಸೊ ಇದು ಜೂನ್ 1 ಜನವರಿ 1ರ ಅಟಾನಮಿ ಬಗ್ಗೆ ನಾನು ಹೇಳ್ತಾ ಇರೋದು. ಸೊ ನಾವು ನಮ್ಮ ತರಗತಿ ಕೋಣೆಯಲ್ಲಿ ಏನನ್ನು ಹೇಳಬೇಕು, ಎಷ್ಟು ಹೇಳಬೇಕು, ಹೇಗೆ ಹೇಳಬೇಕು, ಎಲ್ಲರಿಗೂ ತಲುಪುವಂತೆ ಹೇಗೆ ಮಾಡಬೇಕು. ಸೊ ಮತ್ತೊಮ್ಮೆ ನಾನು ಸುಕುಮಾರ್ ಗೌಡ್ರ ಮಾತನ್ನೇ ಆ ಪುಸ್ತಕದಿಂದ ತೆಗಿಬೋದಾದರೆ, ಮೊದಲನೇ ಪೇಜಲ್ಲಿ
ಮಗು ಶಿಕ್ಷಕರಿಗೆ ಬರೆದ ಪತ್ರ ಇದೆ, ನೀನು ಕಲಿಸಿದಂತೆ ನಾನು ಕಲಿಯಲಾರೆ, ನಾನು ಕಲಿಯುವಂತೆ ನೀನು ಕಲಿಸಬಲ್ಲೆಯಾ ಅಂತ. ನಾನು ತುಂಬ ಲೇಟಾಗಿ ಇದನ್ನು ಓದಿದೆ ಈ ಪುಸ್ತಕನ. ನಾನು 10ನೇ ಕ್ಲಾಸಲ್ಲಿ ಮ್ಯಾಥ್ಸ್ ಮಾಡುವಾಗ ನಾನು ಅವ್ರಿಗೆ ಹೇಳ್ತಾ ಇದ್ದಿದ್ದು ಒಂದೇ ಡೈಲಾಗ್, 100 ಸಲ ಬೇಕಾದ್ರೆ ಕೇಳು, ನಾನು 100 ಸಲ ಹೇಳ್ಕೊಡ್ತೀನಿ ಅಂತೇಳಿ. ನಾನು 100 ಸಲ ಒಂದೇ ಥರ ಹೇಳ್ಕೊಟ್ರೆ ಅವನಿಗೆ ಬಾಯ್ಪಾಠ ಮಾತ್ರ ಆಗ್ತಿತ್ತು, ಅರ್ಥ ಆಗ್ತಾ ಇರಲಿಲ್ಲ. ಅದು ನನಗೆ ಅರ್ಥ ಆಗಿರಲಿಲ್ಲ. ಸೊ ನಾನು ಅವನಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ಅವನಿಗೆ ಅರ್ಥವಾಗುವಂತೆ ಹೇಳುವ ಯಾವ ಅಂಶಗಳು ನನ್ನ ಹತ್ರ ಇದೆ, ಇದನ್ನು ನಾನು ಅರ್ಥ ಮಾಡಿಕೊಂಡಾಗ ನಾನು ಆ ಮೊದಲನೇ ಹುಡುಗನ ಹೆಸರು ಹೇಳಿದ್ನಲ್ಲ, ಹೆಸರು ಹೇಳಿಲ್ಲ ನಾನು, ಉದಯವಾಣಿ ಅಂತ ವಿಜಯ ಕರ್ನಾಟಕ ಓದಕ್ಕೆ ಕೊಟ್ಟರೆ ಉದಯವಾಣಿ ಅಂತ ಓದಿದ ಹುಡುಗ, ಅವನಿಗೆ ಅವನು ಕಲಿಯುವಂತೆ ಹೇಳಿಕೊಡುವ ಸಾಧ್ಯತೆಗಳನ್ನು ನಾವು ಎಕ್ಸ್ಪ್ಲೋರ್ ಮಾಡಲಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ನಾವು ಒಂದು ರಿಯಲ್ ಪ್ರೊಫೆಷ್ನಲ್ಸ್ ಆಗಬೇಕು. ನಾವು ರಿಯಲ್ ಪ್ರೊಫೆಷ್ನಲ್ಸ್ ಆಗಬೇಕು ಅಂದರೆ ನಮ್ಮಲ್ಲಿ ಆ ಅಧ್ಯಯನಶೀಲತೆ ಇರಬೇಕು. ನಾವು ಪ್ರತಿದಿನ ಇಂಥ ಒಂದು ವರ್ಕ್ಶಾಪಿಗೆ ಬರೋದು ಅಂದರೆ ನಮಗೊಂದು ಹೊಸ ಒಂದು ಟಾನಿಕ್ ತಗೊಂಡಷ್ಟು ಖುಷಿ ಆಗಬೇಕು. ಸೊ ಇಲ್ಲಿ ಬರೋ ದಿನವೇ ಅದೊಂದು ಡ್ಯೂಟಿ ಹಾಕಿದ್ದಾರೆ ಅಂತ ಬೈತಾ ಬರೋದು, ಅದೊಂಥರ ಅಭ್ಯಾಸನೇ. ಸಾಯಂಕಾಲ ಹೋಗುವಾಗ ಸ್ವಲ್ಪ ಚೇಂಜ್ ಇರುತ್ತೆ. ಅದನ್ನು ಮೊದಲಿಗೆ ವಿರೂಪಾಕ್ಷ ದೇವ್ರ ಮನೆಯವರು ಹೇಳಿದರು, ಸಾಯಂಕಾಲ 4 ಗಂಟೆಗೆ ನೀವು ಬರುವಾಗ ಎಷ್ಟು ಬೈಕೊಂಡೇ ಬಂದಿದ್ರು ಅಷ್ಟೇ ಬೈಕೊಂಡು ಹೋದರೆ ಈ ವರ್ಕ್ಶಾಪ್ ಅಷ್ಟು ಸಕ್ಸಸ್ ಆಗಲಿಲ್ಲ ಅಂತ. ಆದರೆ ಏನೋ ಒಂದು ಹೇಳಿದರು, ಒಂದಿಷ್ಟು ವಿಷಯ ಗೊತ್ತಾಯಿತು. ಸೊ ಇದೇ ಥರದ ಒಂದು ಪುಸ್ತಕವನ್ನು ಓದೋದು, ಒಂದಿಷ್ಟು ಒಳ್ಳೊಳ್ಳೆಯ ವಿಡಿಯೋಗಳನ್ನು ನೋಡೋದು, ಈ ಅಂಶಗಳು ನಾವು ಶಿಕ್ಷಕರಾಗಿ ಬೆಳೆಯುವುದಕ್ಕೆ ಸಹಾಯ ಆಗುತ್ತೆ. ತುಂಬ ಸಲ ತಮಾಷೆ ಮಾಡ್ತಾರೆ ಸಿನಿಮಾಗಳಲ್ಲೆಲ್ಲ, ನೋಟ್ಸ್ ಕತ್ಕೊಂಡ್ಬಿಟ್ರೆ ಒಂದು ಲೆಕ್ಚರರ್ ಏನಾಗ್ಬಿಡ್ತಾನೆ ಅಂಥೇಳಿ. ಸೊ ಅವ್ನು ನೋಟ್ಸ್ ಯಾರು ಕತ್ಕೊಂಡು ಹೋಗ್ಬಿಟ್ರೆ ಆ ಲೆಕ್ಚರರು ಕೈಕಾಲು ಬಿಟ್ಬಿಡ್ತಾನೆ ಅಂತೇಳಿ. ಸೊ ನಾವು ಆ ಥರ ಆಗಬಾರ್ದು. ನಮ್ಮ ವೃತ್ತಿಪರತೆ ಅನ್ನೋದು ನಮಗೆ ದೊಡ್ಡ ಬೂಸ್ಟರ್ ಆಗಬೇಕು. ಸೊ ICT ವಿಭಾಗದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದ್ದಾವೆ ಅವುಗಳನ್ನು ನಮ್ಮ ತರಗತಿ ಕೋಣೆಯಲ್ಲಿ ಹೇಗೆ ನಾವು ತಗೊಂಡು ಹೋಗ್ಬೋದು, ಇದು ಕೂಡ ನಾವು ಅಪ್ಡೇಟ್ ಆಗೋದಕ್ಕೆ ಒಂದು ಉದಾಹರಣೆ. ಸೊ ನನ್ನ ಕ್ಲಾಸಲ್ಲಿ ಸ್ಮಾರ್ಟ್ ಬೋರ್ಡ್ ಇದೆ, ನಮ್ಮ ಕ್ಲಾಸಲ್ಲಿ TV ಇದೆ, ನಮ್ಮ ಕ್ಲಾಸಲ್ಲಿ ಬರುವ ಮಕ್ಕಳು ಮೊಬೈಲಿಗೆ ಸಾಕಷ್ಟು ಎಕ್ಸ್ಪೋಸರ್ ಸಿಕ್ಕಿರ್ತಾರೆ. ಸೊ ಇವುಗಳು ಅವರ ಕಲಿಕೆಯ ಅಂಶವಾಗಿ ಹೇಗೆ ನಾನು ಇಂಟಗ್ರೇಟ್ ಮಾಡ್ಬೋದು, ಇದನ್ನು ನಾವು ಖಂಡಿತವಾಗಿ ಶಿಕ್ಷಕರಾಗಿ ಪ್ರಯತ್ನಗಳನ್ನು ಮುಂದುವರಿಸಬೇಕು. ನಮ್ಮ ವಿದ್ಯಾರ್ಹತೆಯಲ್ಲಿ ವೃದ್ಧಿ ಆಗಬೇಕು. ಸೊ ನಾವು ಟೀಚರ್ ಆಗಿ ಸೇರೋದಕ್ಕೆ SLC ಮತ್ತು TCH ಅಥವಾ PUC ಮತ್ತು DLEDನೋ ಯಾವುದೋ ಒಂದು ಕೋರ್ಸನ್ನು ಮಾಡಿದ್ದೀವಿ. ನಾವಲ್ಲಿ ನಿಂತ ನೀರು ಆಗಿಬಿಡ್ಬಾರ್ದು. ನಾನು ವಿದ್ಯಾರ್ಹತೆ ಅಂತ ಹೇಳುವಾಗ ಬರೀ ಡಿಗ್ರಿಗಳ ಹೆಸರಲ್ಲಿ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತೀನಿ ಬಿಟ್ಟರೆ ಡಿಗ್ರಿಯಿಂದನೇ ನಾನು ಭಾಳ ಒಳ್ಳೆಯದು ಅಂತ ಹೇಳೋದಿಲ್ಲ. ಆದರೂ ನನ್ನದೇ ಒಂದು ಉದಾಹರಣೆಯನ್ನು ಹೇಳೋಕ್ಕೆ ಹೋದರೆ, ನಾನು ಹೆಡ್ ಮಾಸ್ಟರ್ ಆಗಿ ಒಂದು ಸ್ವಲ್ಪ ಕೆಲಸ ಮಾಡ್ತಾ ಇರುವಾಗ ನಂಗೆ ಅನಿಸಿತ್ತು ಒಂದಿನ ನಾನು ಓದೋದನ್ನು ನಿಲ್ಲಿಸಿದ್ದೀನಿ ಅಂತೇಳಿ. ಸೊ ಆವಾಗ ನಾನು ಏನು ಮಾಡಿದೆ, MEd ಕೋರ್ಸಿಗೆ ಸೇರ್ಕೊಂಡ್ಬಿಟ್ಟೆ. ಯಾವುದೋ ಕರೆಸ್ಪಾಂಡೆನ್ಸಲ್ಲಿತ್ತು. ಸೊ ಒಂದು ಒತ್ತಾಯಕ್ಕಾದರೂ 1-2 ವರ್ಷ ನಾನು ಎಜುಕೇಷನಲ್ ಸೈಕಾಲಜಿ, ಎಜುಕೇಷನಲ್ ಫಿಲಾಸಫಿ ಇವೆಲ್ಲ ಓದಿದೆ. 1-2-3 ರಿಸರ್ಚ್ ಪೇಪರ್ಸನ್ನೆಲ್ಲ ಕೊಡಬೇಕಿತ್ತು, ಅದೆಲ್ಲ ಮಾಡಿದೆ. ಸೊ 2 ವರ್ಷ MEd ಮುಗೀತು. ಮತ್ತೆ 3-4 ವರ್ಷಕ್ಕೆ ವಾಪಸ್ ತಿರುಗಿ ನೋಡಿದಾಗ ನಾನು ಓದೋದು ನಿಲ್ಲಿಸಿದ್ದೀನಿ. ಮತ್ತೆ ನಂಗೆ ಗೊತ್ತಾಗುತ್ತೆ ಶಾಲೆಯ ಚಟುವಟಿಕೆಗಳು ಅವು ಇವುಗಳಲ್ಲಿ ನಾನು ಮತ್ತೆ ಒಂದು ಪೇಪರು ಓದ್ತಾ ಇಲ್ಲ ನಾನು ಅಂತೇಳಿ ಅನಿಸಿದ್ದಿನ MA ಕನ್ನಡಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟು ಮತ್ತೆ 2 ವರ್ಷ ಅವುಗಳ ನೋಟ್ಸ್ ಓದೋದು, ಕುವೆಂಪು ಏನು ಮಾಡಿದ್ರು, ಅದ್ರ ಹಿಂದಿನ ಕವಿಗಳು ಏನು ಮಾಡಿದ್ರು, ಇದು ಅದು ಎಲ್ಲ ಓದಿ ಒಂದು ಸ್ವಲ್ಪ ಓದಿ MA ಪಾಸ್ ಆಯಿತು ಅನ್ನುವಾಗ ನನಗೆ BEd ಕಾಲೇಜಿಗೆ ಲೆಕ್ಚರರ್ ಆಗಿ ಟ್ರಾನ್ಸ್ಫರ್ ಆಗಿಬಿಡ್ತು. ಅಲ್ಲಿ BEd ಕಾಲೇಜಿಗೆ ಹೇಳ್ಕೊಡುವಾಗ MEd ಎಷ್ಟು ಸಹಾಯ ಮಾಡ್ತು, MA ಎಷ್ಟು ಸಹಾಯ ಮಾಡ್ತು ಅನ್ನುವಾಗಲೂ ನನಗನ್ನಿಸ್ತು BEdಗೆ ನಿಜವಾಗ್ಲೂ ಪಾಠ ಮಾಡೋರು ಒಂದು ಡಾಕ್ಟ್ರೇಟ್ ಇದ್ದರೆ ಚಂದ ಅಂತ. ಡಾಕ್ಟ್ರೇಟಿಗೆ ನನ್ನ ಹೆಸರನ್ನ ಜಸ್ಟ್ ನಾನು ರಿಜಿಸ್ಟ್ರ್ ಮಾಡಿಸಿದ್ದೀನಿ, ನಂಗೆ BO ಮಾಡಿ ಟ್ರಾನ್ಸ್ಫರ್ ಮಾಡಿಬಿಟ್ರು ಕುಂದಾಪುರಕ್ಕೆ. ಸೊ BO ಕುಂದಾಪುರ ಆ್ಯಂಡ್ ಡಾಕ್ಟ್ರೇಟ್ ಅಧ್ಯಯನ ಹೇಗಿರ್ಬೋದು ಅಂತೇಳಿ ನೀವು ಲೆಕ್ಕ ಹಾಕಿ. ಸರ್ ಇವತ್ತು ಶನಿವಾರ ಸರ್ ನಮ್ಮ ಸ್ಕೂಲ್ ಡೇ, ಸಾಯಂಕಾಲ 6 ಗಂಟೆಗೆ ಅಂದರೆ ನಾನು ಡಾಕ್ಟ್ರೇಟ್ ಮಾಡ್ತಿದ್ದೀನಿ, ಸ್ಕೂಲ್ ಡೇಗೆ ಯಾರನ್ನಾರು ಕರ್ಕೊಂಡೋಗು, ನಾನು ಓದೋದು ಶನಿವಾರ ಮಧ್ಯಾಹ್ನ ಬರಲ್ಲ ಅಂತೇಳಿ. ಎಷ್ಟೋ ಸ್ಕೂಲ್ ಡೇ ನಾನು ತಪ್ಪಿಸಿದ್ದೀನಿ ಆ್ಯಸ್ ಎ BO. ನಂಗೆ ಆ ಸೆಮಿಸ್ಟ್ರ್ಗಳ ಮೇಲೆ ಸ್ವಲ್ಪ ಕನಿಕರ ಇದೆ. ಆದರೆ ನಾನು ಆ ಥರದ್ದೊಂದು BO ಮತ್ತು ಡಾಕ್ಟ್ರೇಟನ್ನು ಒಟ್ಟೊಟ್ಟಿಗೆ ಮಾಡೋದಕ್ಕೆ ಸಾಧ್ಯ ಆಯಿತು. ಸೊ ನಾನು ಹೇಳೋಕ್ಕೆ ಹೊರಟಿರೋದು ವಿದ್ಯಾರ್ಹತೆಯನ್ನು ಅಭಿವೃದ್ಧಿ ಪಡಿಸಿಕೊಳ್ಳಿ ಅಂತೇಳಿ ಹೇಳಿದರೆ, ನಾವು ಏನನ್ನಾದರೂ ಕಲಿತಾ ಇರೋದಕ್ಕೆ ಒಂದು ಅಭ್ಯಾಸ ಮಾಡ್ಕೊಳ್ಳಿ ಅಂತ. ಈಗ ನಿಮ್ಗೆ ಆ ಫೀಸ್ ಕಟ್ಟೋದು, ಪರೀಕ್ಷೆಗೆ ಹೋಗೋದು ತುಂಬ ಬೇಜಾರಂತ ಅನಿಸುತ್ತಾದರೆ ಹೀಗೇನೂ ನೀವು ಕಲಿಯೋದಕ್ಕೆ ಸಾಕಷ್ಟು ಕೋರ್ಸ್ಗಳು ಲಭ್ಯ ಇದ್ದಾವೆ. ಸೊ ಅಧ್ಯಯನಶೀಲತೆ ಅನ್ನುವಾಗ ಸೊ ಕಂಟಿನ್ಯೂಯಸ್ ಪ್ರೊಫೆಷ್ನಲ್ ಡೆವಲಪ್ಮೆಂಟ್ CPD ಅಂಥೇಳಿ ನಮ್ಮ
NEP ಹೇಳುತ್ತೆ. ಇವುಗಳನ್ನು ನಾವು ತಪ್ಪದೇ ಮಾಡ್ಕೋಬೇಕು. ಪೋಷಕರೊಡನೆ ಉತ್ತಮ ಬಾಂಧವ್ಯವನ್ನು ಹೊಂದೋದು, ಇದು ಇಲ್ಲಿವರೆಗೆ ಟೀಚರ್ನೇ ಒಂದು ಮೇಯ್ನ್ ಫೋಕಸ್ ಆಗಿ ನಾವು ಇಟ್ಕೊಂಡಿದ್ವಿ. ಟೀಚರ್ಸ್ ಒಬ್ಬರೇ ಕಲಿಸೋರು, ಉಳಿದವರೆಲ್ಲ ಸಹಾಯಕ್ಕೆ ಮಾತ್ರ ಇರೋರು ಅಂತ. ಆದರೆ NEP ಮತ್ತೆ ಹೇಳ್ತಾ ಇದೆ, ನೀವು ಪೋಷಕರನ್ನು ತಗೊಳ್ಳಿ, ಪೋಷಕರ ಸಹಕಾರ ತಗೊಂಡಾಗ ಮಗುವಿನ ಕಲಿಕೆಯನ್ನು ಇನ್ನಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸಮುದಾಯದ ಸಹಕಾರವನ್ನು ತಗೊಳ್ಳಿ, ಈ ಥರದ ಅಂಶಗಳನ್ನು ಹೇಳುತ್ತೆ. ಹೀಗೆ ನಾವು ಪೋಷಕರನ್ನ ನಮ್ಮ ತೆಕ್ಕೆಗೆ ತಗೋಬೇಕು. ಇದ್ರ ಬಗ್ಗೆ ನಮ್ಮಲ್ಲಿ ಮತ್ತೆ ವಿಮರ್ಶೆಗಳಾಗಬೇಕು. ಕೆಲವು ಶಾಲೆಗಳಲ್ಲಿ ಪೋಷಕರ ಸಭೆಗೆ ಒಬ್ಬರೂ ಪೋಷಕರು ಬರಲ್ಲ. ನಾನು ಯಾರೂ ಪೋಷಕರನ್ನ ಬೈಯಲ್ಲ, ಮೇಷ್ಟ್ರಿಗೆ ಬೈಯೋದು. ನಿಮ್ಮ ಹತ್ರ ಬಂದರೆ ನೀವು ಮಕ್ಕಳನ್ನ ಬೈತೀರಾ, ಅವ್ರನ್ನ ಬೈತೀರಾ, ಅದಕ್ಕೆ ಅವ್ರು ಬರೋದಿಲ್ಲ ಅಂತೇಳಿ. ಸೊ ಅವ್ರು ಬಂದ ದಿನ ನಿಮ್ಮ ಮಗು ಭಾಳ ಜಾಣ, ನಿಮ್ಮ ಮಗುದ ಇಂಥ ಅಂಶಗಳು ನಂಗೆ ಭಾಳ ಖುಷಿ ಆಯಿತು ಅಂಥೇಳಿ ಮಾರನೇ ದಿನ ಅವರು ಖಂಡಿತವಾಗಿ ನಿಮ್ಮನ್ನು ಮಾತಾಡ್ಸೋಕ್ಕೆ ಬರ್ತಾರೆ. ಅವ್ರು ಬರ್ತಾ ಇಲ್ಲ ಅಂದರೆ ಬಂದ ಕೂಡಲೇ ಏನ್ರಿ ಇದು 5-5 ಕೆಂಪು ಗೆರೆ, ಏನು ಪ್ರಯೋಜನ ಇದೆ, ಯಾಕೆ ಬರ್ತಾರೆ ಇವರೆಲ್ಲ ಸ್ಕೂಲಿಗೆ ಅಂದರೆ ಯಾವ ಮಗುಗೂ ಅವ್ರ ಮಗಳನ್ನು ಬೈಯೋದು ಇಷ್ಟ ಇರೋದಿಲ್ಲ. ಹಾಗಾಗಿ ನಮ್ಮ ಯಾವ ಶಾಲೆಗಳಲ್ಲಿ ಪೋಷಕರ ಸಭೆಯಲ್ಲಿ ಪೋಷಕರು ಬರ್ತಾ ಇಲ್ಲ, ನಾವು ಒಂದು ಸಣ್ಣ ಅಂತರಾವಲೋಕನವನ್ನು ಮಾಡಿಕೊಳ್ಳೇಬೇಕು. ಕೆಲವು ಸಂದರ್ಭಗಳು ವಿಶೇಷ ಇರ್ಬೋದು, ಪೋಷಕರೇ ತುಂಬ ದೂರದಲ್ಲಿರೋದು, ಅಥವಾ ಆ ದಿವಸ ಪೋಷಕರಿಗೆ ತುಂಬ ವಿಶೇಷವಾದಂಥ ಯಾವುದೋ ಚಟುವಟಿಕೆ ಇರೋದು. ಸೊ ಇದು ಕೂಡ ನಮ್ಗೆ ಒಂದು ಕಡೆಯಿಂದ ನಮಗೂ ಕೇಳುತ್ತೆ, ಅವರು ಫ್ರೀ ಇರೋ ಟೈಮಲ್ಲಿ ನಾವು ಯಾಕೆ ಪೋಷಕರ ಸಭೆ ಮಾಡಬಾರ್ದು? ನಮ್ಮ ಶಾಲೆ ಟೈಮ್ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಆದರೆ ಅವ್ರ ಟೈಮಲ್ಲಿ ನಾವು ಯಾಕೆ ಪೋಷಕರ ಸಭೆ ತಿಂಗಳಲ್ಲಿ ಒಂದು ಸಲ 2 ತಿಂಗಳಿಗೆ ಒಂದು ಸಲ ಮಾಡಬಾರ್ದು? ಈ ಬಗೆಯ ಇಂಟ್ರಾಸ್ಪೆಕ್ಷನ್ ಕೂಡ ನಮ್ಗೆ ಬೇಕಾಗುತ್ತೆ. ಸೊ ಈ ಪೋಷಕರನ್ನು ನಾವು ಕಲಿಕೆಯ ರಾಯಭಾರಿಗಳನ್ನಾಗಿ ಸೇರಿಸ್ಕೊಂಡ್ರೆ ಆ ಕಲಿಕೆ ಇನ್ನಷ್ಟು ಚೆನ್ನಾಗಿ ಆಗೋದಕ್ಕೆ ಸಾಧ್ಯವಾಗುತ್ತೆ. ಸೊ ಈಗಿನ ಮಗು ಕಲಿತಾ ಇಲ್ಲ, ಫೌಂಡೇಶನಲ್ ಲಿಟ್ರಸಿ ಅವನಿಗೆ ಓದೋದಕ್ಕೆ ಬರೆಯೋಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ನಾವು ಪ್ರಿಂಟ್ ರಿಚ್ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಸೊ ಆ ಮಗುಗೆ ಎಲ್ಲಂದ್ರೆ ಅಲ್ಲಿ ಅಕ್ಷರಗಳು ಕಾಣುವಂತೆ ಮಾಡಿ, ಇದ್ರ ಎದುರುಗಡೆ ಪೋಡಿಯಂ ಅಂತ ಬರೀರಿ, ಇದ್ರ ಮೇಲ್ಗಡೆ ಲ್ಯಾಪ್ಟಾಪ್ ಅಂತ ಬರೀರಿ, ಅಲ್ಲಿ ಸ್ಕ್ರೀನ್ ಅಂತ ಬರೀರಿ. ಆ ಪದ ಮತ್ತು ಆ ವಸ್ತುವಿನ ನಡುವೆ ಒಂದು ಕನೆಕ್ಟಿವಿಟಿ ಬರುತ್ತೆ. ಇದನ್ನು ನಮ್ಮ ಮನೆಗಳಲ್ಲೂ ನಾವು ಪೋಷಕರ ಸಹಕಾರದಿಂದ ಡೆವಲಪ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅಂಥ ಮಗುವಿಗೆ ಅಲ್ಲಿ ಹೆಚ್ಚೆಚ್ಚು ಪ್ರಿಂಟ್ ರಿಚ್ ಆದಂಥ ಎನ್ವಿರಾನ್ಮೆಂಟ್ ಸಿಕ್ಕರೆ, ಪಾರ್ಲೇಜಿ ಬಿಸ್ಕೆಟ್ ತಿಂದಿದ್ದಿನ ಅದ್ರ ಮೇಲೆ ಏನಿದೆ ಅಂತೇಳಿ ಓದಕ್ಕೆ ಹೇಳಿ ರ್ಯಾಪರಲ್ಲಿ, ಮಾರನೇ ದಿನ ಟೈಗರ್ ಬಿಸ್ಕೆಟ್ ತಿಂದರೆ ಅದು ಬೇರೆ ಇದು ಬೇರೆ ಅಂತೇಳಿ ಗೊತ್ತಾಗುತ್ತೆ. ಸೊ ರ್ಯಾಪರ್ ರೀಡಿಂಗ್ ಕೂಡ ನಾವು ಒಂದು ಎಜುಕೇಷ್ನಲ್ ಟೂಲ್ ಆಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದು 10 ರೂಪಾಯಿ ನಂದಿನಿ ಮಿಲ್ಕು, ಇನ್ನೊಂದು 20 ರೂಪಾಯಿ ನಂದಿನಿ ಮಿಲ್ಕ್ ಇದ್ದರೆ ಅದರಲ್ಲಿ ವ್ಯತ್ಯಾಸ ಯಾಕೆ, ಅದರ ಬಣ್ಣದಲ್ಲಿ ಇದ್ದು ವ್ಯತ್ಯಾಸ ಏನು, ಅದರ ರೇಟಲ್ಲಿ ಯಾಕೆ ವ್ಯತ್ಯಾಸ ಆಗ್ತಿದೆ, ಇವುಗಳನ್ನು ರೀಡಿಂಗ್ ಮಾಡೋದಕ್ಕೆ ಶುರು ಮಾಡಿದರೆ ಸೊ ಪ್ರಿಂಟ್ ರಿಚ್ ಎನ್ವಿರಾನ್ಮೆಂಟನ್ನು ಮನೆಯಲ್ಲೂ ಬಳಸ್ಕೋಬೋದು, ಶಾಲೆಯಲ್ಲೂ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಪ್ರತಿ ವಿದ್ಯಾರ್ಥಿ ಕಲಿಯಬಲ್ಲ, ನಾನು ಕಲಿಸಬಲ್ಲೆ, ಈ ವಿಶ್ವಾಸವನ್ನು ನಾವು ಬೆಳೆಸ್ಕೋಬೇಕು. ಈ ವರ್ಷ ನಾವು ಫೌಂಡೇಶನಲ್ FLN ಮಾಸಾಚರಣೆ ಅಂತ ಮಾಡಿದ್ವಿ. ನವೆಂಬರಲ್ಲಿ ಎಲ್ಲ ಶಾಲೆಗೆ ಒಂದು ಆಫರ್ ಕೊಟ್ವಿ, ಇದೊಂದು ತಿಂಗಳು ನಿಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳು ಕಲಿತಿದ್ದಾರಾ, ನಾನು ಲಿಮಿಟೆಡ್ ಹಾಕಿಕೊಟ್ಟಿದ್ದೆ, 1, 2, 3, 4, 5ನೇ ಕ್ಲಾಸಿನ ಮಕ್ಕಳು. ಸೊ ಅಲ್ಲಿ ಎಲ್ರಿಗೂ ನಾನು ಫೌಂಡೇಶನಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿಯ ಸ್ಕಿಲ್ಗಳನ್ನು ಖಾತ್ರಿಪಡಿಸಿ ಹೇಳಿ ಅಂತೇಳಿ ಹೇಳಿದ್ದೆ. ಸರ್ 1 ವರ್ಷದ ಸಿಲೆಬಸ್ ನೀವು ಒಂದೇ ತಿಂಗಳಲ್ಲಿ ಕವರ್ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ತುಂಬ ಜನ ಫೋನ್ ಮಾಡಿದರು. ಆವಾಗ ನಾನು ಹೇಳಿದೆ, ಅಮ್ಮನ ದಿನ ಅಂತ ಯಾವುದೋ ಒಂದು ದಿನ ಮಾಡ್ತೀವಿ, ಆ ದಿವಸ ಮಾತ್ರ ಅಮ್ಮನಿಗೆ ನಾವು ಇದು ಮಾಡೋದ. ಸೊ ಅಮ್ಮನ ಇಂಪಾರ್ಟೆನ್ಸನ್ನು ನಾವೆಲ್ಲರೂ ಒಂದ್ಸಲ ನೆನಪು ಮಾಡ್ಕೊಳ್ಳೋಕೆ ಅದೊಂದು ಅಮ್ಮನ ದಿನ ಇದೆ. ಈಗ ಚಿಲ್ಡ್ರನ್ ಆಫ್ ಆಲ್ಕೋಹಾಲಿಕ್ಸು ಇದೊಂದು ವಾರ ಮಾತ್ರ ಚಿಲ್ಡ್ರನ್ ಆಫ್ ಆಲ್ಕೋಹಾಲಿಕ್ಸಾ, ಇದು ನಮಗೊಂದು ಅವೇರ್ನೆಸ್ಸನ್ನು ಡೆವಲಪ್ ಮಾಡೋದಕ್ಕೆ ಒಂದು ದಿನ. ಅದೇ ಥರ ನಾನು FLN ಮಾಸಾಚರಣೆನ ಇದೊಂದು ತಿಂಗಳಲ್ಲಿ ನಮ್ಮ ತರಗತಿ ಕೋಣೆಯಲ್ಲಿ ಯಾವ ಮಗು ಕಲಿಯೋದಕ್ಕೆ ಸ್ಟ್ರಗಲ್ ಮಾಡ್ತಾ ಇದೆ ಅಂಥ ಮಕ್ಕಳನ್ನು ಗುರುತಿಸಿ ಏನು ಮಾಡಿದರೆ ಇವ್ನು ಕಲಿತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಇಂಪಾರ್ಟೆನ್ಸನ್ನು ಕೊಡಿ ಅಂತ ಹೇಳಿದ್ದು. ಮತ್ತು ತುಂಬ ಜನ ಕೇಳಿದ ಮೇಲೆ ನಾವು ಅದನ್ನು ನವೆಂಬರಿಂದ ಡಿಸೆಂಬರ್ಗೂ ಎಕ್ಸ್ಟೆಂಡ್ ಮಾಡಿದ್ವಿ. ಸೊ 2 ತಿಂಗಳಾದಮೇಲೆ ಇದೇ ಸ್ಟೇಟ್ಮೆಂಟಿಗೆ ನಾವು ಬಂದ್ವಿ, ನನ್ನ ತರಗತಿಯ ಅಷ್ಟೂ ಮಕ್ಕಳು ಓದಲು ಬರೆಯಲು ಸಾಧ್ಯವಿದೆ, ಮಾಡ್ತಾ ಇದ್ದಾರೆ ಅಂತ ಹೇಳೋರು ಸ್ವಮೌಲ್ಯಮಾಪನ ವರದಿಯನ್ನು ನಿಮ್ಮ ತರಗತಿಯಿಂದ ಕೊಡಿ ಅಂಥೇಳಿ. ಸೊ ಇದನ್ನು ಬಂದಾಗ ತುಂಬ ಜನ ಸುಮಾರಾಗಿ ಬಂದರು. ಕುಂದಾಪುರದಲ್ಲಿ 51 ಶಾಲೆಯವರು ಸ್ವಮೌಲ್ಯಮಾಪನ ವರದಿಯಲ್ಲಿ ನಾವು FLN ಸಾಧಿಸಿದ್ದೇವೆ, ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳು ಓದ್ತಾರೆ ಅಂಥೇಳಿ ಹೇಳಿದರು. ಉಡುಪಿನಲ್ಲಿ ಇಟ್ ವಾಸ್ ಅರೌಂಡ್ 12 ಸ್ಕೂಲ್ಸ್, ಬ್ರಹ್ಮಾವರದಲ್ಲಿ ಒಂದು 18 ಶಾಲೆ, ನಿನ್ನೆ ನಾನು ಕಾರ್ಕಳದಲ್ಲಿದ್ದೆ 23 ಶಾಲೆಗಳು ಈ ಥರದ ವರದಿಯನ್ನು ಕೊಟ್ಟರು. ಆ ಶಾಲೆಗಳಿಗೆ ನಮ್ಮ ಬಾಹ್ಯ ಮೌಲ್ಯಮಾಪಕರ ತಂಡ ಹೋಗಿ ಒಂದು ಸಣ್ಣ ಪರೀಕ್ಷೆಯನ್ನು ಮಾಡಿದ್ವಿ. ಸೊ ಅವರು
ಬಾಹ್ಯ ಮೌಲ್ಯಮಾಪನದ ನಂತರನೂ ಯಾವ್ಯಾವ ಶಾಲೆಗಳು ಈ ಸಾಧನೆ ಮಾಡಿದಾವೆ ಅಂತ ಹೇಳಿದ್ದಾರೆ ಅವರಿಗೆ ನಾವು DC ಮತ್ತು CO ಇಂದ ಒಂದು ಸರ್ಟಿಫಿಕೇಟನ್ನು ಕೊಡುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ವಿ. ಸೊ ಇದು ನಮಗೊಂದು FLN ಕುರಿತು ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ನಾವು ಮಾಡಿದ್ವಿ.